ವೇದಿಕೆಯ ಮೇಲಿರುವಂತ ಗಣ್ಯಮಾನ್ರೆ ಹಾಗೂ ನೆರೆದಿರ್ತಕ್ಕಂಥ ರೈತ ಬಾಂಧವರು, ಈಗ ದಿನೇಶ್ ಅವರು ಕಾಫಿಯ ಒಂದು ಗಮನ ಇಲ್ಲೆಲ್ಲ ಹರಡಿದ್ದಾರೆ. ಎಲ್ಲರೂ ಕಾಫಿ ಬೆಳೆನಲ್ಲಿ ಲೀನಲಾಗ್ತಾ ಹೋಗ್ತಾ ಇದೀವಿ ಮುಂದೆ. ಸೊ ನಾವು ಸ್ವಲ್ಪ ಹಿಂದೆ ಪ್ರಸ್ತುತಕ್ಕೆ ಕರ್ಕೊಂಡ್ ಬರ್ತಾ ಇದ್ದೀನಿ. ನಮ್ಮಲ್ಲಿ ಜಿಲ್ಲೆ ಭೌಗೋಳಿಕವಾಗಿ ತುಂಬಾ ದೊಡ್ಡದಂತ ಜಿಲ್ಲೆ. ಒಟ್ಟು ವಿಸ್ತೀರ್ಣ ಸುಮಾರು 10.25 ಲಕ್ಷ ಹೆಕ್ಟೇರ್ ಅಷ್ಟು ವಿಸ್ತೀರ್ಣ ಇದೆ ನಮ್ಮ ಜಿಲ್ಲೆದು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಪ್ರಮುಖವಾಗಿ ಅರಣ್ಯ ಪ್ರದೇಶ 8.5 ಲಕ್ಷ ಹೆಕ್ಟೇರ್ ಅಷ್ಟು ಅರಣ್ಯ ಇದೆ. ಒಟ್ಟು ಸಾಗುವಳಿ ಪ್ರದೇಶ ಇರೋದು 1.33 ಲಕ್ಷ ಹೆಕ್ಟೇರ್. ಇದರಲ್ಲಿ ತೋಟಗಾರಿಕೆ ಪ್ರಮುಖವಾಗಿ 62,000 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಬೆಳೀತೀವಿ. ತೋಟಗಾರಿಕೆ ಬೆಳೆ ಎಂದಾಗ ಇಲ್ಲಿನ ಒಂದು ಹವಾಗುಣ, ಮಳೆ ಇವೆಲ್ಲ ತೋಟದ ಬೆಳೆಗಳನ್ನು ಬೆಳೆಯೋದಕ್ಕೆ ಹೆಚ್ಚು ಸೂಕ್ತ ಆಗಿದೆ. ಸುಮಾರು 45,000 ಹೆಕ್ಟೇರ್ ಅಷ್ಟು ಪ್ಲಾಂಟೇಶನ್ ಕ್ರಾಪ್ಸ್ನೇ ಮಾತ್ರ ಬೆಳೀತಾ ಇದೆ. ಇನ್ನ ಇರುವಂತಹ ಹಣ್ಣಿನ ಬೆಳೆಗಳು, ತರಕಾರಿ, ಹೂ ಎಲ್ಲ ಸೇರಿ ಒಂದು 15,000 ರಿಂದ 20,000 ಹೆಕ್ಟೇರ್. ತೋಟದ ಬೆಳೆಗಳಿಗೆ ಬಂದಾಗ ಜಿಲ್ಲೆಯ ಜೀವನಾಡಿ ಅಡಿಕೆ 37,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೀತಾ ಇದ್ದೀವಿ. ಇದನ್ನ ಬಿಟ್ರೆ ತೆಂಗು ಕರಾವಳಿ ಪ್ರದೇಶದಲ್ಲಿ ಸುಮಾರು ಒಂದು 10,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ಬೆಳೀತಾ ಇದೆ. ಅಡಿಕೆ ಜಿಲ್ಲೆಯ, ಅದರಲ್ಲೂ ಘಟ್ಟದ ಮೇಲಿನ ಮಲೆನಾಡು ಪ್ರದೇಶದ ಜೀವನಾಡಿ ಬೆಳೆ. ತಲಾಂತರಗಳಿಂದ ಅಡಿಕೆ ಬೆಳ್ಕೊಂಡ್ ಬಂದಿರುವಂತದ್ದು. ಇದೊಂದು ಕಮರ್ಷಿಯಲ್ ಕ್ರಾಪ್ ಅನ್ನೋದಕ್ಕಿಂತ ಜೀವನಾಡಿ ಅಂತ ಹೇಳ್ಬೋದು. ಪುರಾಣ ವೇದಗಳಲ್ಲೂ ಸಹ ಇದರ ಉಲ್ಲೇಖನ ನೋಡ್ತೀವಿ. ಬೆಳಿಗ್ಗೆ ಪೂಜೆ ಮಾಡಿ ನೈವೇದ್ಯ ಆದ್ಮೇಲೆ ತಾಂಬೂಲ ದೇವರಿಗೆ ಅರ್ಪಣೆ ಮಾಡ್ತೀವಿ. ಹೂಗಿ ಫಲ ಸಮಾಯುಕ್ತಂ ನಾಗವಲ್ಲಿ ದಲೆರುತಂ ಚೂರ್ಣ ಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿಜತಾಂ ಅಂತ ಹೇಳಿ ದೇವರಿಗೆ ಅಡಿಕೆ ಎಲೆ, ಚೂರ್ಣ, ಕರ್ಪೂರ ಇರುವಂತ ತಾಂಬೂಲ ಕೊಡ್ತಾ ಇದ್ದೀನಿ ಅಂತ. ಬ್ರಾಹ್ಮಣರಿಗೆ ಸಮಾರಂಭಗಳಲ್ಲಿ ದಾನ ನೀಡಿದಾಗ ತಾಂಬೂಲ ನಿಪ ಅಂತ ಅಂದಾಗ ಐಶ್ವರ್ಯ ಮಸ್ತು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಇಂಥ ಆಶೀರ್ವಾದ ತಗೊಂಡು ಐಶ್ವರ್ಯವಂತರಾಗಿ ಬದುಕ್ತಾ ಇದ್ದು. ಅಡಿಕೆ ಧಾರಣೆನಲ್ಲೂ ಸಾಕಷ್ಟು ಹೆಚ್ಚಳ ಕಂಡು ಬಂತು. ಇತರೆ ಬೆಳೆಗಳು ನಗಣ್ಯವಾದ. ಒಂದು ರೋಗ ಬರ್ತಾ ಇತ್ತು, ಕೊಳೆ ರೋಗ. ಅತಿಯಾದ ಮಳೆ ಆದಾಗ ಕೊಳೆ ರೋಗ ಬರ್ತಾ ಇತ್ತು. ಅದನ್ನ ನಿರ್ವಹಣೆ ಮಾಡುವ ಕ್ರಮವೂ ಸಹ ಎಲ್ಲರಿಗೂ ಜನಜನಿತವಾಗಿತ್ತು, ಮನೆ ಮಾತಾಗಿತ್ತು. ಬೋರ್ಡೋ ಸಿಂಪಡಣೆ ಮಾಡ್ತಾ ಇದ್ರು. ಒಂದು ಹಂತದಲ್ಲಿ ಕೆಲವು ಸಂದರ್ಭದಲ್ಲಿ ಮಳೆ ಜಾಸ್ತಿ ಆದಾಗ ಆ ವರ್ಷದ ಒಂದಷ್ಟು ಬೆಳೆ ನಷ್ಟ ಆಗ್ತಾ ಇತ್ತು. ಮುಂದಿನ ವರ್ಷಗಳಲ್ಲಿ ಆ ಬೆಳೆ ನಷ್ಟ ಹೊಂದಾಣಿಕೆಯಾಗಿ ಒಂದು ಮೇಲ್ಮಧ್ಯಮ ವರ್ಗ ಅಥವಾ ಮೇಲ್ವರ್ಗದ ಜೀವನಕ್ಕೆ ಅಡಿಕೆ ಬೆಳೆ ನಮಗೆ ಸಹಾಯ ಮಾಡ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆಗೆ ಪ್ರಮುಖವಾಗಿ 2 ರೋಗಗಳು ಮಾರಣಾಂತಿಕ ಅಂತಾನೆ ಹೇಳ್ಬೋದು. ಮೊದಲೇದು ಈಗಾಗಲೇ ಒಂದು 30 ವರ್ಷದ ಹಿಂದೆನೆ ಪ್ರಾರಂಭ ಆಯ್ತು, ಎಲೆ ಹಳದಿ ರೋಗ ಅಂತ. ಇದು ಇಲ್ಲಿಯವರೆಗೆ ಇದರ ಯಾವ ಅಂಶದಿಂದ ಬರ್ತದೆ ಅನ್ನೋದೇ ಸಂಶೋಧನೆಯಲ್ಲಿ ಅಂತಿಮವಾಗಿಲ್ಲ. ವೈರಸ್ಗಿಂತನೂ ಸಣ್ಣದಾದಂತಹ ಎಮಿಲೋಸ್ ಇದರಿಂದ ಬರ್ತದೆ ಅಂತ ಹೇಳಿ ಕೆಲವೊಂದಷ್ಟು ವರದಿಗಳಿದ್ದಾವೆ. ಆದ್ರೆ ಇದರ ನಿರ್ವಹಣೆ ಯಾವ ತರ ಮಾಡಬೇಕು ಅನ್ನೋ ಬಗ್ಗೆ ಯಾವುದೇ ಕ್ರಮಗಳು ಇಲ್ಲ. ಇದರಿಂದಾಗಿ ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ ಈ ಭಾಗದಲ್ಲಿ ತೋಟ ಸಂಪೂರ್ಣವಾಗಿ ನಾಶ ಆಯಿತು. ಆದ್ರೆ ಇದರ ಹರಡುವಿಕೆ ತುಂಬಾ ನಿಧಾನವಾಗಿದೆ.
ಜಾಸ್ತಿ ಹರಡ್ತಾ ಇಲ್ಲ. ಹಾಗಾಗಿ ಬೇರೆ ಪ್ರದೇಶದಲ್ಲಿ ಇದನ್ನ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಈಗ 3-4 ವರ್ಷದಿಂದ ಇನ್ನೊಂದು ರೋಗ, ಎಲೆ ಚುಕ್ಕೆ ರೋಗ, ಇದು ವ್ಯಾಪಕವಾಗಿ ಮತ್ತೆ ಅಡಿಕೆ ಬೆಳೆಯುವಂತ ಮಲೆನಾಡು ಜಿಲ್ಲೆಗಳಲ್ಲಿ ಕಂಡು ಬರ್ತಾ ಇದೆ. ಇದು ಸಂಪೂರ್ಣವಾಗಿ ಎಲೆಗಳನ್ನು ನಾಶ ಮಾಡುತ್ತೆ, ಕಾಯಿಗಳ ಮೇಲೂ ಬರ್ತದೆ. ಯಾವ ಆಹಾರ ಉತ್ಪಾದನೆ ಮಾಡುವಂತ ಎಲೆ ನಾಶವಾದ್ರೆ ಇಳುವರಿ ಕುಂಠಿತವಾಗುತ್ತೆ. ಈಗಾಗಲೇ ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಇದರ ಹಾನಿ ವ್ಯಾಪಕವಾಗಿದೆ. ನಮ್ಮ ಜಿಲ್ಲೆಯಲ್ಲೂ ಕಂಡು ಬರ್ತಾ ಇದೆ. ಸುಮಾರು 11,000 ಹೆಕ್ಟೇರ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಂಡು ಬಂದಿದೆ. ಇದರಿಂದಾಗಿ ನೇರವಾಗಿ ಇಳುವರಿ ಹಾನಿಯಾಗೋದು ಕಂಡು ಬರ್ತಾ ಇದ್ರು, ಒಟ್ಟಾರೆ ಇಳುವರಿನಲ್ಲಿ ಕುಂಠಿತ ಕಂಡು ಬರ್ತಾ ಇದೆ. ಜೊತೆಗೆ ಈ ವರ್ಷ ಹವಾಮಾನದಲ್ಲಂತ ವೈಪರೀತ್ಯ, ಮೇ ಮೊದಲನೇ ವಾರದಲ್ಲೇ ಮಳೆ ಪ್ರಾರಂಭವಾಯಿತು. ಮಳೆ ಅವಧಿ ವಿಸ್ತರಣೆಯಾಗಿ ಅಕ್ಟೋಬರ್, ನವೆಂಬರ್ ವರೆಗೂ ಮಳೆ ಬಂತು. ಜೊತೆಗೆ ಮಳೆ ಜಾಸ್ತಿ ಆಗಿದ್ದರಿಂದ ಕೊಳೆ ಬಂತು. ಮಳೆಯಿಂದಾಗಿ ಓವರ್ ಆಲ್ ಅಡಿಕೆ ಇಳುವರಿ ಮೇಲೆ ಪರಿಣಾಮ ಬೀರಿ ಸುಮಾರು 40ರಿಂದ 50ರಷ್ಟು ಅಡಿಕೆ ಇಳುವರಿ ಸರಿ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿರುವುದು ಸಣ್ಣ ಮತ್ತು ಅಸಣ್ಣ ರೈತರು. ಇರುವಂತಹ ಜಾಗನೆಲ್ಲ ಅಡಿಕೆ ತೋಟ ಮಾಡಾಗಿದೆ. ಹಾಗಾಗಿ ಬೇರೆ ಬೆಳೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹಿಂದೆಲ್ಲ ನಮಗೆ ಅಡಿಕೆ ತೋಟದಲ್ಲಿ ಇತರೆ ಬೆಳೆಗಳನ್ನ ಬೆಳೆಯೋದು, ಬಹುಬೆಳೆ ಪದ್ಧತಿ ಅವಕಾಶಗಳು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಅನಿವಾರ್ಯ ಆಗಿದೆ. ಯಾಕಂದ್ರೆ ಅಡಿಕೆ ನಂಬ್ಕೊಂಡ್ರೆ ಮೊದಲಿನಷ್ಟು ಇಳುವರಿ, ಆದಾಯ ಬರುವುದಿಲ್ಲ. ಹಾಗಾಗಿ ಇರುವಂತಹ ಜಾಗದಲ್ಲಿ ನಮ್ಮ ಆದಾಯವನ್ನ ಹೇಗೆ ಗರಿಷ್ಠಗೊಳಿಸಬೇಕು ಅನ್ನೋ ಬಗ್ಗೆ ಚಿಂತನೆ ಆಗ್ಬೇಕಾಗಿದೆ. ಸಾಕಷ್ಟು ಬಹುಬೆಳೆ ಪದ್ಧತಿನಲ್ಲಿ ಅಡಿಕೆ ತೋಟದಲ್ಲೇ ಬೆಳೆಯುವಂತ ಬೆಳೆಗಳು ಇದಾವೆ. ಪ್ರಮುಖವಾಗಿ ಕಾಳುಮೆಣಸು ಇದೆ, ಏಲಕ್ಕಿ ಇದೆ, ಜಾಯಿಕಾಯಿ, ಚಕ್ಕೆ, ವೆನಿಲ್ಲಾ ಇಂಥ ಬೆಳೆಗಳನ್ನ ಬೆಳೆಯೋ ಬಗ್ಗೆ ಈಗ ಗಂಭೀರವಾಗಿ ಗಮನ ಹರಿಸಬೇಕಾಗಿದೆ. ಇದಲ್ಲದೆ ಪರ್ಯಾಯ ಬೆಳೆಗಳ ಬಗ್ಗೆನೂ ಸಹ ಗಮನ ಹರಿಸಬೇಕಾಗಿದೆ. ಈ ಕಾಫಿ ಈಗೇನು ಮೊದಲ ಇವರು ತಿಳಿಸಿದ್ರು, ಇದನ್ನ ಎರಡೂ ತರ ಮಧ್ಯಂತರ ಬೆಳೆಯಾಗೂ ಬೆಳಿಬಹುದು ಅಥವಾ ಪರ್ಯಾಯ ಬೆಳೆಯಾಗೂ ಬೆಳೆಯೋದಕ್ಕೆ ಅವಕಾಶ ಇದೆ. ಆದ್ರೆ ಜಿಲ್ಲೆಯಲ್ಲಿ ಸಮಸ್ಯೆ ಏನಂದ್ರೆ ಹಿಡುವಳಿ ಕಡಿಮೆ. ಎಲ್ಲ ಸಣ್ಣ ಅತಿ ಸಣ್ಣ ರೈತರೇ ಹೊರತು ದೊಡ್ಡ ಪ್ರಮಾಣದಲ್ಲಿ ಹಿಡುವಳಿ ಇರೋರು ತುಂಬಾ ಕಡಿಮೆ. ಹಾಗಾಗಿ ಅಡಿಕೆಗೆ ಸಮನಾದ ಇಳುವರಿ ಅಥವಾ ಆದಾಯ ಬರದೇ ಇರ್ಬೋದು, ಆದ್ರೆ ಒಂದು ಉತ್ತಮ ಮಟ್ಟದಂತ ಜೀವನ ನಡೆಸಕ್ಕೆ ಸಾಕಾಗುವಂತ ಆದಾಯ ಗಳಿಸಬಹುದು. ಇನ್ನೊಂದು ಬೆಳೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಹೆಚ್ಚು ಒತ್ತು ಕೊಡ್ತಾ ಇದೆ. ಇದು ತಾಳೆ ಬೆಳೆ, ಆಯಿಲ್ ಪಾಮ್. ಯಾಕೆಂದ್ರೆ ನಮ್ಮ ಖಾದ್ಯ ತೈಲದ ನಮ್ಮ ದೇಶದ ಒಟ್ಟು ಡಿಮ್ಯಾಂಡ್ ಏನಿದೆ ಇದು 268 ಲಕ್ಷ ಟನ್ಗಳು. ನಮ್ಮ ಉತ್ಪಾದನೆ 130 ಲಕ್ಷ ಟನ್. ಅಂದ್ರೆ 138ರಿಂದ 139 ಲಕ್ಷ ಟನ್ಗಳಷ್ಟು ಖಾದ್ಯ ತೈಲನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊತೀವಿ. ಇದರ ಮೌಲ್ಯ 1.38 ಲಕ್ಷ ಕೋಟಿಗಳಷ್ಟು ಮೌಲ್ಯ ಆಗ್ತದೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ತಾಳೆ ಬೆಳೆಯನ್ನ ಹೆಚ್ಚಿನ ಒತ್ತು ಕೊಟ್ಟು ಪ್ರಮೋಟ್ ಮಾಡ್ತಾ ಇದೆ. ಏರಿಯಾ ಎಕ್ಸ್ಪೆನ್ಷನ್ ದುಡ್ಡು ಕೊಡ್ತಾರೆ, ಸಹಾಯಧನ ಇದೆ. ನಂತರ ಅದನ್ನ ಖರೀದಿ ಮಾಡೋದಕ್ಕೆ ಮೊದಲೇ ನಿಮ್ಮ ಹತ್ರ ಒಪ್ಪಂದ ಮಾಡ್ಕೊಂಡು ಖರೀದಿ ಮಾಡ್ತಾರೆ. ಇದರ ಒಂದು ವಿಶೇಷ ಅಂದ್ರೆ ಈ ಬೆಳೆಗೆ ಸರ್ಕಾರನೇ ಬೆಲೆ ನಿಗದಿಪಡಿಸ್ತದೆ. ನಂತರ ನಿಮ್ಮ ಹತ್ರ ಯಾರು ಕೊಂಡ್ಕೊಳ್ತಾರೆ ಅನ್ನೋ ಬಗ್ಗೆ ನೀವು ಮೊದಲೇ ಅಗ್ರಿಮೆಂಟ್ ಆಗಿರತ್ತೆ. ಮೂರನೇದಾಗಿ ಇದನ್ನ ಯಾವುದೇ ಪ್ರಾಣಿ ಪಕ್ಷಿಗಳು ತಿನ್ನೋದಿಲ್ಲ. ನಾಲ್ಕನೇದಾಗಿ ಯಾರು ಕಳ್ತನ ಮಾಡುವಂಗಿಲ್ಲ. ಕದ್ಕೊಂಡು ಹೋಗಿ ಕೊಟ್ಟರು ಕಂಪ್ನಿಗೆ ಕೊಡಬೇಕು. ಸೊ ಕಂಪ್ನಿನಲ್ಲಿ ರೆಕಾರ್ಡ್ ಇದ್ದು ಅದು ಮಾತ್ರ ತಗೋತಾರೆ. ಹಾಗೆ ಕಳ್ಳರ ಭಯ ಇಲ್ಲ. ಒಂದೇ ಸಮಸ್ಯೆ ಅಂದ್ರೆ ಇದಕ್ಕೆ ನೀರ್ ಬೇಕು. ಒಂದು
ವಯಸ್ಕ ಮರಕ್ಕೆ ಪ್ರತಿ ದಿವಸಕ್ಕೆ 250 ಲೀಟರ್ ಅಷ್ಟು ನೀರು ಬೇಕು. ನಮ್ಮ ಸಾಕಷ್ಟು ನೀರಿದೆ ಅಂತಾದ್ರೆ ಈ ಬೆಳೆ ಬಗ್ಗೆ ಗಮನ ಹರಿಸ್ಬೋದು. ಯಾಕೆಂದ್ರೆ ನಿಮ್ಮ ಕೊಯ್ಲು ಮಾಡಿದಂತ ಬೆಳೆನ ನಿಮ್ಮ ಮನೆ ಅಂಗಳಕ್ಕೆ ಅಥವಾ ನಿಯರೆಸ್ಟ್ ಪಾಯಿಂಟ್ ಬಂದು ಕಂಪನಿಯವರೇ ಕರ್ಕೊಂಡು ಹೋಗ್ತಾರೆ. ಇದು ಮತ್ತೆ ಪ್ರತಿ ತಿಂಗಳ ನಿಮ್ ಕೊಯ್ಲಿಗೆ ಬರ್ತದೆ. ಹಾರ್ವೆಸ್ಟ್ ಆಗಿ 1 ವಾರ 15 ದಿವಸಕ್ಕೆ ನಿಮ್ಮ ಅಕೌಂಟಿಗೆ ಅದರ ಮೊತ್ತ ಜಮಾ ಆಗುತ್ತೆ. ಉತ್ತಮವಾದಂತ ಬೆಳೆ. ಬಟ್ ಇಲ್ಲೂ ಸಹ ಇದಕ್ಕೆ ಕನಿಷ್ಠ 2 ರಿಂದ 3 ಎಕರೆ ಅಥವಾ 5 ಎಕರೆ ಇದ್ರೆ ನಿಮ್ಗೆ ಉತ್ತಮವಾದಂತ ಬೆಳೆ. ಈಗ ಇಲಾಖೆಯ ಅಧಿಕಾರಿಯಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲಾಖೆಯಿಂದ ಎಲ್ಲ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡ್ತೀವಿ. ಪೆಪ್ಪರ್ ಇರ್ಬೋದು, ಈಗ ಯಾವ್ಯಾವ ಬೆಳೆ ಹೇಳಿದೆ ಎಲ್ಲದಕ್ಕೂ ಸಹ ಪ್ರದೇಶ ವಿಸ್ತರಣೆಗೆ ಸುಮಾರು 40,000ದಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಕಾಳುಮೆಣಸಿನಲ್ಲಿ ಈಗಾಗಲೇ ನನ್ನ ಹತ್ರ ತೋಟ ಇದೆ ಅಂದ್ರೆ ಪುನಶ್ಚೇತನ ಮಾಡ್ತೀನಿ ಅಂತ ಆದ್ರೆ ಅದಕ್ಕೂ ಸಹ ಸಹಾಯಧನ 24,000 ರೂಪಾಯಿ ಪರ್ ಹೆಕ್ಟೇರಿಗೆ ಕೊಡ್ತೀವಿ. ಅಥವಾ ಸಂಸ್ಕರಣಾ ಘಟಕ ಸ್ಥಾಪನೆ ಮಾಡೋದಾದ್ರೆ ಗರಿಷ್ಠ 12 ಲಕ್ಷದವರೆಗೆ ಸಹಾಯಧನ ನಮ್ಮ ಲಭ್ಯ ಇರ್ತದೆ. ಬೇಕಾದಂತ ಮೆಷಿನರೀಸಿಗೆ 40% ರಿಂದ 50% ಗರಿಷ್ಠ 1,25,000ವರೆಗೆ ಸಬ್ಸಿಡಿ ಕೊಡ್ತೀವಿ. ನಂತರ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಒಂದು ಹೊಸದಾದಂತ ಒಂದು ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ಒಂದು ಪ್ರಮುಖ ಬೆಳೆ ತಗೊಂಡು ಅದನ್ನ ನೀವು ಕ್ಲಸ್ಟರ್ ಅಲ್ಲಿ ಡೆವಲಪ್ ಮಾಡ್ತೀನಿ ಅಂದ್ರೆ ಅಲ್ಲಿ ಬರುವಂತ ಎಲ್ಲ ಏನೇನು ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ಗಿಡ ನಾಟಿ ಮಾಡೋದ್ರಿಂದ ಹಿಡಿದು ಸಂಸ್ಕರಣಾ ಘಟಕ ಸ್ಥಾಪನೆವರೆಗೆ ಎಲ್ಲಾ ಘಟಕಗಳಿಗೂ ಸಹ ಯೋಜನೆಯಡಿ ಎಷ್ಟು ಸಬ್ಸಿಡಿ ಇದೆ, 40 ಅಥವಾ 50% ಸಬ್ಸಿಡಿ ಇದೆ, ಆ ಸಬ್ಸಿಡಿಯನ್ನು ಕೊಡ್ತಾರೆ. ಇಲ್ಲಿ ಒಂದೇ ಕಂಡೀಷನ್ಸ್ ಅಂದ್ರೆ ಇದನ್ನ FPO ಅಥವಾ ಸಂಘದ ಮುಖಾಂತರ ಮಾಡ್ಬೇಕಾಗತ್ತೆ. ಮತ್ತೆ ನೀವು ಯಾವ ಪ್ರಮುಖ ಬೆಳೆ ತಗೋತೀರಿ ಅದರ ಫಾರ್ಮ್ ಗೇಟ್ ವ್ಯಾಲ್ಯೂ 100 ಕೋಟಿ ಇರ್ಬೇಕಾಗತ್ತೆ. ಫಾರ್ಮ್ ಗೇಟ್ ಅಂದ್ರೆ ನಿಮ್ಮ ಟೋಟಲ್ ಕ್ಲಸ್ಟರ್ ಏರಿಯಾದಲ್ಲಿ ಒಟ್ಟು ಉತ್ಪಾದನೆ ಆಗುವಂತ ಏನು ಬೆಳೆ ಇದೆ ಅದರ ಮೌಲ್ಯ 100 ಕೋಟಿಗಿಂತ ಜಾಸ್ತಿ ಇರ್ಬೇಕಾಗುತ್ತೆ. ನಂತರ ನೀವೆಷ್ಟು ಪ್ರಾಜೆಕ್ಟ್ ಯಾವ ಮಟ್ಟದ ಪ್ರಾಜೆಕ್ಟ್ ಮಾಡ್ತೀರಿ ಆ ಪ್ರಾಜೆಕ್ಟಿನ ಮೊತ್ತ ಅದಕ್ಕಿಂತ ಜಾಸ್ತಿ ನಿಮ್ಮ ಟರ್ನ್ ಓವರ್ ಇರ್ಬೇಕಾಗುತ್ತೆ. ಈ ಕಂಡೀಷನ್ ಮೀಟ್ ಔಟ್ ಆದ್ರೆ ನಿಮ್ಮ 100 ಕೋಟಿ 200 ಕೋಟಿ ಎಷ್ಟು ಪ್ರಾಜೆಕ್ಟ್ ಇದ್ರು, ಎಷ್ಟು ಮೊತ್ತದ ಪ್ರಾಜೆಕ್ಟ್ ಇದ್ರು ಸಹ ಅದನ್ನ NHB ಅವರು ಅನುಮೋದನೆ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಗಮನ ಹರಿಸಬಹುದು ರೈತರ ಗುಂಪುಗಳು. ಇನ್ನೊಂದು ಸಾವಯವ ಕೃಷಿ. ಈಗಾಗ ಸಾವಯವ ಕಾಫಿ ಬಗ್ಗೆ ಬೆಲೆ ಇದೆ ಅಂತ ದಿನೇಶ್ ಸಾಹೇಬರು ಹೇಳಿದ್ರು. ಸೊ ನಮ್ಮ ಇಲಾಖೆಯಿಂದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ PKU ಅಂತ ಒಂದು ಯೋಜನೆ ಇದೆ. ಇದರಲ್ಲಿ ನಾವು ಗ್ರೂಪ್ ಸರ್ಟಿಫಿಕೇಶನ್ಗೆ ಸಹಾಯಧನ ಕೊಡ್ತೀವಿ. 3 ವರ್ಷ ನಿಮ್ ಜೊತೆಗೆ ಒಂದು ಏಜೆನ್ಸಿ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಅಂತಿಮವಾಗಿ ನಿಮ್ಗೆ ಸರ್ಟಿಫಿಕೇಟ್ ಸಹ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಸಹ ನಾವು ವಿತರಣೆ ಮಾಡ್ತೀವಿ. ಕನಿಷ್ಠ 500 ಹೆಕ್ಟರ್ ಒಂದು ಕ್ಲಸ್ಟರ್ ಆಗಬೇಕು. ಗರಿಷ್ಠ ಅವರ ಆ ಕ್ಲಸ್ಟರ್ ಎಷ್ಟು ಬೇಕು ಅನ್ನೋದು ಅವ್ರು ತಿಳಿಸಿದ್ರೆ ನಾವು ಅದಕ್ಕೆ ಅನುದಾನ ಒದಗಿಸುವ ವ್ಯವಸ್ಥೆ ಮಾಡ್ತೀವಿ. ಈ PKU ನಲ್ಲಿ ನಾವು PGS ಸಿಸ್ಟಮ್ ಅಲ್ಲಿ ಸರ್ಟಿಫಿಕೇಶನ್ ಮಾಡ್ತೀವಿ. ಬಟ್ ಹೊರ ದೇಶಗಳಿಗೆ ಹೋಗ್ಬೇಕಾದ್ರೆ NPOP ಸರ್ಟಿಫಿಕೇಶನ್ ಬೇಕಾಗತ್ತೆ. ಸೊ ಅದರಲ್ಲೇ ಸಹ ಸ್ವಲ್ಪ ಅಡಿಷನಲ್ ಖರ್ಚನ್ನ ಗ್ರೂಪ್ನವ್ರು ಬರ್ಸೋದಾದ್ರೆ NPOP ಸರ್ಟಿಫಿಕೇಟ್ಗೂ ಅವಕಾಶ ಇರ್ತದೆ. RTC ನಲ್ಲಿ ಬರುವ ಬಗ್ಗೆ ಇದು ಕ್ರಾಪ್ ಸರ್ವೆ ಪ್ರತಿ ವರ್ಷ ಕ್ರಾಪ್ ಸರ್ವೆ ಆಗತ್ತೆ. ಕ್ರಾಪ್ ಸರ್ವೆ ಆದಾಗ ನಿಮ್ಮ ಊರಿಗೆ ಒಬ್ರು PR ಇರ್ತಾರೆ. ಅಂದ್ರೆ ನಿಮ್ಮ ಊರವರೇ ಒಬ್ರನ್ನ ಕೃಷಿ ಇಲಾಖೆ ಮತ್ತೆ ರೆವಿನ್ಯೂ ಇಲಾಖೆಯಿಂದ ನಾಮಿನೇಟ್ ಮಾಡಿರ್ತಾರೆ. ಅವರು ನಿಮ್ಮ ಹೊಲಕ್ಕೆ ಬಂದು ನಿಮ್ಮ ತೋಟಕ್ಕೆ ಬಂದು ಅಲ್ಲಿರುವಂತ ಎಲ್ಲಾ ಬೆಳೆಗಳನ್ನ ಫೋಟೋ ತೆಗೆದು ರೆಕಾರ್ಡ್ ಮಾಡ್ತಾರೆ. ಸೊ ಅವ್ರು ಬಂದಾಗ ನೀವು ಮನೆಯಲ್ಲಿದ್ದು ನಿಮ್ಮ ಎಲ್ಲಾ ಬೆಳೆಗಳು ರೆಕಾರ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ದೃಢಪಡಿಸ್ಕೊಂಡ್ಬಿಟ್ರೆ ಆಟೋಮೆಟಿಕಲಿ ನಿಮ್ ಪಾಣಿನಲ್ಲಿ ಕಾಪಿ ಬರ್ತದೆ. ಎರಡನೇದಾಗಿ ನೀವೆಲ್ಲೋ ಇರೋದಿಲ್ಲ ಅಂತ ಆದ್ರೆ ಫಾರ್ಮರ್ಸ್ ಆ್ಯಪ್ ಅಂತಾನೆ ಇದೆ. ನೀವೇ ಆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ತೋಟದಲ್ಲಿ ಯಾವ್ಯಾವ ಬೆಳೆ ಇದೆ ಅನ್ನೋದನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬಿಟ್ರೆ ಆಟೋಮೆಟಿಕಲಿ ನೆಕ್ಸ್ಟ್ ಇಯರ್ಗೆ ಅದು ನಿಮ್ಮ RTC ನಲ್ಲಿ ಬರ್ತದೆ. RTC ನಲ್ಲಿ ಇಲ್ಲದೆ ಇದ್ರೂ ಫ್ರೂಟ್ ಇದರಲ್ಲಿ ಬಂದ್ಬಿಟ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಈ ಕ್ರಾಪ್ ಸರ್ವೆ ಸಮಯದಲ್ಲಿ ಸ್ವಲ್ಪ ಜಾಗರೂಕ ಇದ್ರೆ ನೀವು
ಈ ಬೆಳೆ ಬರುತ್ತೆ. ಏನಾಗುತ್ತೆ, PR ಗಳಿಗೆ ಅವ್ರ ಪೇಮೆಂಟ್ ಪರ್ ಸರ್ವೆ ನಂಬರ್ಗೆ ಇರ್ತದೆ. ಹಾಗಾಗಿ ಅವ್ರು ಈ ಸರ್ವೆ ನಂಬರ್ ಅಲ್ಲಿ ಅಡಿಕೆ ತೋಟ ಒಂದು ಫೋಟೋ ತೆಗಿತಾರೆ, ನೆಕ್ಸ್ಟ್ ಸರ್ವೆ ನಂಬರ್ಗೆ ಹೋಗಿ ಒಂದ್ ದಿವಸದಾಗ ಎಷ್ಟು ಗರಿಷ್ಠ ಸರ್ವೆ ನಂಬರ್ ಕವರ್ ಮಾಡ್ತಾನೆ ಅಷ್ಟು ಅವನಿಗೆ ಆದಾಯ ಇರೋದ್ರಿಂದ ಅವನಿಗೆ ನಾವು ಜಾಸ್ತಿ ಇದು ಮಾಡೋಕ್ಕಾಗೋದಿಲ್ಲ. ನೀವೇ ಯಾವ ಬರ್ತಾನೆ ಕೇಳ್ಕೊಂಡು ನಿಮ್ ತೋಟದಲ್ಲಿರುವಂತ ಎಲ್ಲಾ ಬೆಳೆಗಳು, ಅಂದ್ರೆ 1 ಎಕರೆನಲ್ಲಿ 3 ಬೆಳೆ ಇದ್ರೆ ಪ್ರತಿಯೊಂದನ್ನು 1 ಎಕರೆ ಅಂತ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನ ನೀವು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ. ಸೊ ಇಲಾಖೆ ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ದಿವಸ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.